ಶುಭೋದಯ ಸ್ನೇಹಿತರೆ. ಬಾಳೆ ಗಿಡದಲ್ಲಿ ವಿಶೇಷತೆ ಏನಿದೆ, ಮಹತ್ವ ಏನಿದೆ, ಪೂಜೆಗೆ ಬಳಸ್ತಾರೆ, ಹಬ್ಬಗಳಲ್ಲಿ ಬಳಸ್ತೀವಿ. ಕಳಶಕ್ಕೆ ಇಡಬೇಕಾದ್ರೆ, ಅಕ್ಕಿ ಹಾಕಿ ಕಳಶ ಇಡಬೇಕಾದ್ರೆ ಎಲ್ಲದಕ್ಕಿಂತ ಬಾಳೆ ಎಲೆನೇ ಶ್ರೇಷ್ಠ. ನಿಮಗೆಲ್ಲ ತಿಳಿದಿದೆ. ಇದು ಪಾಟಲ್ಲೇ ಬೆಳೆಸಿದ್ದೀನಿ. ಇದು ಒಂದು 3-4 ವರ್ಷದಿಂದ 3 ಗಿಡ ಇತ್ತು. ಕೆಲವು ಕಾರಣಾಂತರಗಳಿಂದ ನಮ್ಮ ಮನೇಲಿ ಇರೋಕ್ಕಾಗಿಲ್ಲ. ಅದರಿಂದ ಏನಾಯಿತು, ಗಿಡಗಳು ಹೋಗಿಬಿಟ್ವು. ಈಗ ಒಂದು ಗಿಡ ಉಳ್ಕೊಂಡಿದೆ. ಇದ್ರ ಬಗ್ಗೆ ಯಾಕೆ ನಾನು ಮಾತಾಡ್ತಾಯಿದ್ದೀನಿ, ಯಾಕೆ ನಿಮ್ಗೆ ಹೇಳ್ತಾಯಿದ್ದೀನಿ, ತಿಳಿಸ್ತಾಯಿದ್ದೀನಿ ಅಂತಂದರೆ, ಮನೆಗಳಲ್ಲಿ ಪೂಜೆ ಮಾಡಬೇಕಾದ್ರೆ ಶುಕ್ರವಾರ ಬಾಳೆ ಎಲೆ ಇಟ್ಟು, ಅಕ್ಕಿ ಹಾಕಿ, ಕಳಶ ಇಟ್ಟು, ಮಾವಿನ ಸೊಪ್ಪು ಅಥವಾ ವೀಳ್ಯದೆಲೆ ಇಟ್ಟು ನಿಮಗೆ ಲಕ್ಷ್ಮಿಯನ್ನು ಆವಾಹನೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಈ ಗಿಡ, ಬಾಳೆ ಗಿಡನ ತೋರಿಸ್ತಾಯಿದ್ದೀನಿ. ಬಾಳೆ ಎಲೆ ಹಚ್ಚ ಹಸಿರಾಗಿ ಸೂರ್ಯನ ಕಿರಣಗಳಿಂದ ನಗುತ್ತಾ ಇದೆ. ಕಾರಣ, ಈಗ ತಾನೇ ಬೆಳಗ್ಗೆ 8 ಗಂಟೆ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಇದರಿಂದ ಮನೇಲಿ ಬೆಳೆಸೋದ್ರಿಂದ ನಮಗೆ ಬಾಳೆಹಣ್ಣು ಸಿಗದೇ ಇದ್ದರೂ ಕೂಡ ಪೂಜೆಗೆ ಬಾಳೆ ಎಲೆ ಆಗುತ್ತೆ. ಕಡುಬು ಏನಾದರೂ ಮಾಡಬೇಕಾದ್ರೆ ಹೊರಗಡೆಯಿಂದ ಕೊಂಡ್ಕೊಂಡು ಬರೋದು ಬೇಡ. ಮನೆಯಲ್ಲೇ ಗಿಡದಲ್ಲಿ ಕಿತ್ಕೊಂಡ್ರೆ ನಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ. ನಾವು ಕಡುಬು ಮಾಡಬೇಕಾದ್ರೆ ಈ ಎಲೆನ ಉಪಯೋಗಿಸ್ತೀವಿ. ಸ್ವಲ್ಪ ಬಿಸಿ ಮಾಡಿ, ಹದ ಮಾಡಿ, ಸ್ವಲ್ಪ ಎಣ್ಣೆ ಸವರಿ ನೀವು ಅಕ್ಕಿ ಕಡುಬು, ನುಚ್ಚಿನುಂಡೆ ಇಂಥದ್ದೆಲ್ಲ ಮಾಡಬೇಕಾದ್ರೆ ಇದರಲ್ಲಿಟ್ಟರೆ ಹಚ್ಚ ಹಸಿರಾಗಿರುವ ಬಾಳೆ ಎಲೆ ಶುದ್ಧವಾದ ಮನೆಯಲ್ಲೇ ಬೆಳೆದ ಗಿಡದಿಂದ ಮಾಡಿದ್ದು ಅನ್ನುವ ನಿಮಗೆ ಸಂತೋಷ ಸಿಗುತ್ತೆ ಅಲ್ವಾ. ನೀವು ಸುಲಭವಾಗಿ ಮನೆಯಲ್ಲಿ ಬೆಳೆಸ್ಬೋದು. 1 ಅಥವಾ 2 ಇಟ್ಕೊಂಡಿದ್ದರೆ ಗಿಡ ಸಾಕು. ಈಗ ನಾನು ಈ ಎಲೆನ ಕತ್ತರಿಸಿದ್ರೆ ಇನ್ನೊಂದು ವಾರದೊಳಗೆ ಮತ್ತೆ ಹಚ್ಚ ಹಸಿರಾದ ಹೊಸ ಎಲೆ ಬಂದಿರುತ್ತೆ. ನಾವು ಇದನ್ನು ಉಪಯೋಗ ಮಾಡಿಕೊಳ್ಳೋ ರೀತಿ ಇದೆಯಲ್ಲ, ಅದು ತುಂಬ ಪ್ರಾಮುಖ್ಯತೆ ಪಡೆಯುತ್ತೆ. ಹಾಗೆ ಬಿಟ್ಬಿಟ್ರೆ ಒಣಗೋಗುತ್ತೆ. ಅದರಿಂದ ನಾವು ಹೂ ಕಟ್ಟೋದಕ್ಕೆ ನಾರನ್ನು ಆಗಿ ಬಳಸ್ಕೋಬೋದು. ಅಷ್ಟು ಸಣ್ಣ ಗಿಡ ಆದ್ದರಿಂದ ಹೆಚ್ಚು ನಾರು ನಮಗೆ ಸಿಗೋದಿಲ್ಲ. ಹೂ ಕಟ್ಟೋದಕ್ಕೆ ತುಂಬ ಅಟ್ಯಾಚ್ ಮಾಡ್ಕೊತಾ ಇರಬೇಕಾಗುತ್ತೆ ದಾರಗಳನ್ನು, ನಾರಿನಿಂದ ತೆಗೆದದ್ದು. ಅದರ ಹೂ ಕಟ್ಟುವಾಗ ಹೂವು ತರಚಿಕೊಂಡು ಸ್ವಲ್ಪ ಅದಕ್ಕೆ ಬಾಡಿ ಹೋದಂಗೆ ಆಗುತ್ತೆ ಹೂಗಳು. ಸ್ವಲ್ಪ ಕಟ್ಟೋದಕ್ಕೂ ಕಷ್ಟ ಆಗುತ್ತೆ. ಹತ್ತಿ ದಾರದಿಂದ ಕಟ್ಟಿದ್ರೆ ಶ್ರೇಷ್ಠ. ಬಾಳೆ ಎಲೆ ನಾರಂತೂ ನಿಮಗೆ ಗೊತ್ತೇ ಇದೆಯಲ್ಲ ಅದ್ರ ಬಗ್ಗೆ. ಬಾಳೆ ಎಲೆ ನಾರು ಹೂವಿನಿಂದ ದೇವ್ರ ಪಾದ ಸೇರ್ತು ಅಂತ ಹೇಳ್ತಾರಲ್ವ ಹಿರಿಯರು. ಗಾದೆಗಳನ್ನು ಮಾಡಿದ್ದಾರಲ್ವ. ಗಾದೆಗಳೆಲ್ಲ ಹೇಗೆ ಮಾಡಿದ್ದು ಗೊತ್ತಲ್ಲ, ಅನುಭವದಿಂದ, ಹಿರಿಯರ ಅನುಭವದಿಂದ ನಾನಿಲ್ಲಿ ಗಾದೆ ಬಳಸ್ತಾ ಇದ್ದೀನಿ. ನಾನೇನು ಭಾಳ ಪ್ರವೀಣೆ ಅಲ್ಲ. ತಕ್ಷಣಕ್ಕೆ ಇದು ವಿಷಯ ನಿಮಗೆ ತಲುಪಿಸ್ಬೇಕು ಅನ್ನಿಸ್ತು. ತುಂಬ ಸುಲಭ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು, ತುಂಬ ಬಿಸಿಲು ಬೇಕಿಲ್ಲ, ನೆರಳು ಬಿಸಿಲು ಎರಡೂ ಬೀಳೋ ಕಡೆ ಬೆಳೆಸಿದ್ರೆ ಸಾಕು. ಹಚ್ಚ ಹಸಿರಾದ ಬಾಳೆ ಎಲೆನ ಬೆಳಗ್ಗೆ ನೋಡ್ತಾ ಇದ್ದರೆ ಮನಸ್ಸಿಗೆ ಉಲ್ಲಾಸ, ಆನಂದ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನನಗಂತೂ ಸಂಪೂರ್ಣ ಸಂತೋಷ ಕೊಡುತ್ತೆ ಗಿಡ ಬೆಳೆಸೋದ್ರಲ್ಲಿ. ನೀವು ಸ್ವಲ್ಪ ಪ್ರಯತ್ನ ಮಾಡಿದರೆ ನೀವು ಸ್ವಲ್ಪ ಸಂತೋಷವಾಗಿರ್ಬೋದು, ಆರೋಗ್ಯದಾಯಕವಾಗಿರ್ಬೋದು. ಏನಂತೀರಾ? ನನ್ನ ಮಾತಿಗೆ ನೀವು ಒಪ್ಪಿಗೆ ಇದೆ ತಾನೆ? ಹಾಗಿದ್ದರೆ ಹಿಂದೆ ಶುರು ಮಾಡಿ ಗಿಡ ಬೆಳೆಸೋ ಕಾರ್ಯಕ್ರಮಕ್ಕೆ ಸ್ವಲ್ಪ ಸಮಯ ಕೊಡಿ ಸಾಕು. ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ಸಕಾಲಕ್ಕೆ ನೀರು ಮತ್ತು ಪೋಷಣೆಯುಕ್ತ ಆಹಾರ ಕೊಟ್ಟರೆ ಬಲಿಷ್ಠವಾದ ಗಿಡ ಬರೋದರಲ್ಲಿ ಸಂಶಯನೇ ಇಲ್ಲ. ವಂದನೆಗಳು. ನನ್ನ ಗಿಡಗಳ ಯೂಟ್ಯೂಬನ್ನು ವೀಕ್ಷಿಸಿ, ನಿರೀಕ್ಷಿಸಿ, ಮಾಹಿತಿಗಾಗಿ ನಿರೀಕ್ಷಿಸಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ.